ಜಾತಿ ಜ್ವಾಲಿಗ ನಡುವೆ ಕೈ ಕಮಲ ಬೆಲೆ ಏರಿಕೆಯ ಸಮರ. ರಾಜ್ಯ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಕಾಂಗ್ರೆಸ್ ಸಡ್ಡು ಬಿಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಪ್ರಾರಂಭ ಆಗುತ್ತೆ. ಕೇಂದ್ರದ ಬೆಲೆ ಏರಿಕೆಯ ವಿರುದ್ಧ ಕಾಂಗ್ರೆಸ್ ಹೋರಾಟವನ್ನ ನಡೆಸಲಿದೆ. ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿಕೆಶಿ ಭಾಗಿಯಾಗ್ತಾ ಇದ್ದಾರೆ. ಕೇಂದ್ರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಲಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ತೈಲ ಬೆಲೆ ಏರಿಕೆ, ಗ್ಯಾಸ್ ಬೆಲೆ ಏರಿಕೆಯನ್ನ ಖಂಡಿಸಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಕಾಂಗ್ರೆಸ್ನ ವಿರುದ್ಧ ಬಿಜೆಪಿಗರು ಪ್ರತಿಭಟನೆಯನ್ನ ಮಾಡುದು ಜನಾಕ್ರೋಶ ಅನ್ನುವಂತ ಹೆಸರನ್ನ ಇಟ್ಕೊಂಡು. ಇದೀಗ ಬಿಜೆಪಿಯರ ವಿರುದ್ಧ ಅಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ತೈಲ ಬೆಲೆ ಜಾಸ್ತಿ ಮಾಡಿದ್ರು, ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ರು, ಅದು ಅಗತ್ಯ ವಸ್ತುಗಳಲ್ವಾ. ಸೊ ಅವ್ರ ಅಧಿಕಾರಕ್ಕೆ ಬಂದಲ್ಲಿಂದ ಇಲ್ಲಿವರೆಗೂ ಒಂದೇ ತರದ ರೇಟ್ ಇದೆಯಾ? ಇಲ್ಲ. ಅವ್ರು ಮಾತ್ರ ಜಾಸ್ತಿ ಮಾಡ್ಬೋದಾ? ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಲ್ಲ ಬಿಜೆಪಿಗರು? ಇಲ್ಲಿ ಏನೋ ಜಾಸ್ತಿ ಆಯ್ತು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲೂ ಜಾಸ್ತಿ ಮಾಡಿಟ್ಟಿದ್ದಾರಲ್ವಾ, ಅದಕ್ಕೆ ನಾವು ಪ್ರತಿಭಟಿಸ್ತಾ ಇದ್ದೀವಿ. ಈ ಬೆಲೆ ಸಮರ ಅನ್ನುವಂಥದ್ದು, ಬೆಲೆಯ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರುವಂಥದ್ದು ಇದೀಗ ತಾರಕಕ್ಕೇರ್ತಾ ಇದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ನವರು, ಕಾಂಗ್ರೆಸ್ನ ವಿರುದ್ಧ ಬಿಜೆಪಿಗರು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಅವ್ರು ಜಾಸ್ತಿ ಮಾಡ್ಬಿಟ್ರು ಅಂತ ಇವರು ಜಾಸ್ತಿ ಮಾಡ್ಬಿಟ್ರು ಅಂತ ಅವರು. ಇದೀಗ ರಾಜಕೀಯ ಲಾಭಕ್ಕಾಗಿ ಮುಂದಾಗ್ತಾ ಇದ್ದಾರೆ ಎರಡು ಪಕ್ಷದವರು. ಇವತ್ತು ಕಾಂಗ್ರೆಸ್ ಪ್ರಮುಖವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ, ಕೆಪಿಸಿಸಿ ಅಧ್ಯಕ್ಷರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೆಯಲಿದೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗುವಂತ ನಿರೀಕ್ಷೆ ಮತ್ತು ಸಾಧ್ಯತೆ ಕೂಡ ಇದೆ. ಸೊ ಈ ಒಂದು ಹೋರಾಟವನ್ನ ಯಶಸ್ವಿ ಮಾಡಬೇಕು ಮತ್ತು ಬಿಜೆಪಿ ನಾಯಕರಿಗೆ ಮುಜುಗರ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಪ್ಲಾನ್ ಮಾಡ್ಕೊಂಡಿರೋದು. ಇದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಯಾಕಂದ್ರೆ ಬಿಜೆಪಿಗರು ಕಾಂಗ್ರೆಸ್ ಇಲ್ಲಿ ಜನರ ವಿರೋಧಿ ಕೆಲಸ ಮಾಡ್ತಾ ಇದೆ. ದುಬಾರಿ ಜೀವನ ನಡೆಸಬೇಕಾಗಿದೆ. ಸಾಮಾನ್ಯ ಜನರು ಇಲ್ಲಿ ಜೀವನ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಎಲ್ಲ ಜಾಸ್ತಿ ಆಯ್ತು ಅಂತ ಬಿಜೆಪಿಗರು ಒಂದ್ ಕಡೆಯಿಂದ ಹೇಳ್ಕೊಂಡು ಪ್ರತಿಭಟನೆ ಹೋರಾಟ ಮಾಡ್ಕೊಂಡು ಬಂದ್ರು. ಕೇಂದ್ರದಲ್ಲಿ ಎಲ್ಲಾದ್ರೂ ರೇಟು ಜಾಸ್ತಿ ಆಗ್ಬಿಟ್ಟಿದೆ. ಈ ಕೇಂದ್ರ ಸರ್ಕಾರ ಬಂದ್ಮೇಲೆ ಜನಸಾಮಾನ್ಯರು ಬದುಕಕ್ಕೆ ಆಗ್ತಾ ಇಲ್ಲ, ಎಲ್ಲಾದ್ರೂ ರೇಟು ದುಬಾರಿ ಮಾಡ್ಬಿಟ್ಟಿದ್ದಾರೆ ಅಂತ ಈ ಕಾಂಗ್ರೆಸ್ನವರು ಒಂದ್ ಕಡೆಯಿಂದ ಪ್ರತಿಭಟನೆ ಮಾಡ್ಕೊಂಡು ಬರೋಕ್ ಮುಂದಾಗಿದ್ದಾರೆ. ಒಟ್ನಲ್ಲಿ ಎರಡೂ ಪಕ್ಷದವ್ರು ಮಾಡ್ತಾ ಇರೋದು ರಾಜಕೀಯ ಲಾಭಕ್ಕಾಗಿ, ಒಂದು ಸ್ಟ್ರಾಟರ್ಜಿ ಅಷ್ಟೇ. ಅವ್ರು ಮಾಡಿದ್ರು ಅಂತ ನಾವು ಸುಮ್ಮನೆ ಕೂತ್ರೆ ನಮಗೆ ಡ್ಯಾಮೇಜ್ ಆಗ್ಬೋದು. ಅದಕ್ಕೆ ನಾವು ತಕ್ಕ ಉತ್ತರ ಕೊಡೋಣ, ಟಕ್ಕರ್ ಕೊಡೋಣ, ಬಿಜೆಪಿ ನಾಯಕರನ್ನೇ ಸಂಕಷ್ಟಕ್ಕೆ ಸಿಲುಕಿಸೋಣ ಅನ್ನೋ ಪ್ರಯತ್ನ. ಈ ಹೋರಾಟ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ. ಇವರೇನು ಭಾರತೀಯ ಜನತಾ ಪಾರ್ಟಿಯು ಜನಾಕ್ರೋಶ ಯಾತ್ರೆ ಹೊರಟಿದ್ದಾರೆ, ಅದು ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಜನಾಕ್ರೋಶ ಯಾತ್ರೆ ಅವರು ಕೇಂದ್ರ ಸರ್ಕಾರ ವಿರುದ್ಧ ಮಾಡಬೇಕು. ನಾನು ಹೇಳ್ತೀನಿ, ಜನ ಆಕ್ರೋಶ ಅಲ್ಲ, ಪಶ್ಚಾತ್ತಾಪ ಆಕ್ರೋಶ ಮಾಡಬೇಕು. ಪಶ್ಚಾತ್ತಾಪ ಯಾತ್ರೆ ಮಾಡಲಿ. ಕರ್ನಾಟಕ ಜನಕ್ಕೆ ಅಷ್ಟು ಮೋಸ ಮಾಡಿದ್ದಾರೆ. ಇವತ್ತು ದೇಶದಲ್ಲಿ ಬೆಲೆ ಏರಿಕೆ, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಗ್ಯಾಸ್, ನಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವಾಗ ಪೆಟ್ರೋಲ್ ಬೆಲೆ 50 ರೂಪಾಯಿ ಇತ್ತು, ಇವತ್ತು 105ಕ್ಕೆ ದಾಟಿದೆ. ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, 1000ಕ್ಕೆ ದಾಟಿದೆ. ಅದಕ್ಕೆ ನಾವು ಕಾರಣನಾ? ಇದೆಲ್ಲ ಕಾರಣ ಕೇಂದ್ರ ಸರ್ಕಾರ. ನಾವು 4 ರೂಪಾಯಿ ಒಂದು ಬೆಲೆ, ಹಾಲಿನ ಬೆಲೆ ಜಾಸ್ತಿ ಮಾಡಿರ್ಬೋದು ಅಲ್ಲ ಸ್ವಾಮಿ, ಅದು ನೇರವಾಗಿ ರೈತರಿಗೆ ಹೋಗುತ್ತೆ. ಅದೇ ವಿರುದ್ಧ ನೀವಿದ್ದೀರಾ. 5 ಗ್ಯಾರಂಟಿಗಳು ಕೊಟ್ವಿ, 5 ಗ್ಯಾರಂಟಿಗಳನ್ನು ಅನುಷ್ಠಾನ ತಂದಿದ್ದೀವಿ. ದುಡಿದಂತೆ ನಾವು ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ರಾಜ್ಯದ ಅಭಿವೃದ್ಧಿ ನಾವು ಮಾಡ್ತಾ ಇದ್ದೀವಿ. 52,000 ಕೋಟಿ ಗ್ಯಾರಂಟಿಗಳು ಕೊಟ್ಟು ಇವತ್ತು ಈ ರಾಜ್ಯದ ಜನರಿಗೆ ದೊಡ್ಡ ಶಕ್ತಿ ಕೊಡುವಂತ ಕೆಲಸ ಮಾಡಿದ್ದೀವಿ. ಅದರಿಂದ ಅದನ್ನ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದಕ್ಕೆ ಅವರ ಬಿಜೆಪಿಯ ಒಳಗೆ ಏನು ಕಚ್ಚಾಟ ನಡೀತಾ ಇದೆ, ಅದರ ವಿರುದ್ಧವಾಗಿ ಅವ್ರಿಗೆ ಬೇರೆ ಏನು ಯಾತ್ರೆ ಮಾಡ್ಬೇಕಂತ ಹೇಳಿ ಮಾಡ್ತಾರೆ. ಅದು ರಾಜಕೀಯ ಪ್ರೇರಿತ ಯಾತ್ರೆ. ಅದು ಜನ ಅದು ಒಪ್ಪೋದಿಲ್ಲ. ಮಾಡಿದ್ದಕ್ಕೆ ಅದೇ 3 ಬೈ ಎಲೆಕ್ಷನ್ ಜನ ನಮಗೆ ಕಾಂಗ್ರೆಸ್ ಆಶೀರ್ವಾದ ಮಾಡಿ ಗೆಲ್ಸಿದ್ರು. ಅದರಿಂದ ನುಡಿದಂತೆ ನಡೆದಿದ್ದೀವಿ. ನಾವು ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತೀವಿ. ಅದರಿಂದ ಇವತ್ತು ಏನು ಬೆಲೆ ಏರಿಕೆ ಇದೆ, ಕೇಂದ್ರ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ಕೇಂದ್ರ ಸರ್ಕಾರ ಕೇಂದ್ರದ ಬೆಲೆ ಏರಿಕೆಯ ವಿರುದ್ಧ ಕಾಂಗ್ರೆಸ್ ಇವತ್ತು ಹೋರಾಟದ ಹಾದಿಯನ್ನ ಹಿಡಿತಾ ಇರೋದು. ಕೇಂದ್ರದವರು ಎಲ್ಲದ್ರದ್ದು ರೇಟ್ ಜಾಸ್ತಿ ಮಾಡ್ತಾ ಬರ್ತಾ ಇದ್ದಾರೆ. ಬಟ್ ಅದಕ್ಕೆ ಹೋರಾಟ ಮಾಡೋದು ಬಿಟ್ಟು ಬಿಜೆಪಿಗರು ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಅಂತ ಇದು ವೇದಿಕೆ ಸಜ್ಜಾಗಿರೋದು ಗಮನಿಸ್ತಾ ಇದ್ದೀರಾ. ಸೊ ಆಲ್ರೆಡಿ ಕಾರ್ಯಕರ್ತರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಈ ಗ್ಯಾಸ್ನ ಬೆಲೆ ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಗ್ಯಾಸ್ಗಳನ್ನು ಸಿಲಿಂಡರ್ಗಳನ್ನು ಇಟ್ಟು ಹೂವಿನ ಹಾರವನ್ನು ಹಾಕಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ.
ಈ ಒಂದ್ ಕಡೆಯಲ್ಲಿ ನೋಡಿ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿಗರು ಪ್ರತಿಭಟನೆಯನ್ನ ಮಾಡ್ಕೊಂಡು ಬಂದ್ರು. ಇದೀಗ ಬಿಜೆಪಿಗರಿಗೆ ಉತ್ತರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದು ಬೃಹತ್ ಪ್ರತಿಭಟನೆಯ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಅದರಂತೆಯೇ ಇದೀಗ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಲಾಗ್ತಾಗಿದೆ. ಈಗ ವೇದಿಕೆಯ ಮುಂಭಾಗವನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ಪ್ರತಿಭಟನೆಗೆ ಅಂತ ಸಜ್ಜಾಗಿರುವಂಥ ವೇದಿಕೆ ಆಗಿದೆ. ಕಾಂಗ್ರೆಸ್ನ ನಾಯಕರುಗಳು ಬಿಜೆಪಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಬಂದಾಗಿನಿಂದ ಎಷ್ಟೆಷ್ಟು ರೂಪಾಯಿ ಜಾಸ್ತಿ ಆಯಿತು, ಗ್ಯಾಸ್ ಆಗಿರ್ಬೋದು ಅಥವಾ ಪೆಟ್ರೋಲ್ ಆಗಿರ್ಬೋದು, ಇದರ ರೇಟ್ ಎಷ್ಟಿತ್ತು, ಈಗ ಎಷ್ಟಾಗಿದೆ, ನಿರಂತರವಾಗಿ ಬೆಲೆ ಏರಿಕೆ ಹಾಕ್ಕೊಂಡು ಬಂದೇ ಇದೆ. ಸೊ ಆಗ ಯಾವಾಗಲೂ ಮಾತಾಡದೇ ಇದ್ದವರು, ಉತ್ತರ ಕೊಡದೇ ಇದ್ದವರು, ಪ್ರಶ್ನೆ ಮಾಡದೇ ಇದ್ದವರು ಬಿಜೆಪಿಗರು. ಅವರದ್ದೇ ಸರ್ಕಾರ ಇರುವಂಥ ಸಂದರ್ಭದಲ್ಲೂ ಕೂಡ ಧ್ವನಿ ಎತ್ತಲಿಲ್ಲ. ಈಗ ಇಲ್ಲಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದ್ದೀವಿ, ಜನರಿಗೆ ಅನುಕೂಲ ಆಗ್ತಾ ಇದೆ. ಹಾಲಿನ ದರ 4 ರೂಪಾಯಿ ಜಾಸ್ತಿ ಮಾಡಿದ್ರು, ಅದನ್ನು ಪ್ರೋತ್ಸಾಹ ಧನದ ಮುಖಾಂತರವಾಗಿ ರೈತರಿಗೆ ಕೊಡ್ತಾ ಇದ್ದೀವಿ. ಸೊ ಹೀಗಿರಬೇಕಾದ್ರೆ ನಮ್ಮನ್ನ ಪ್ರಶ್ನಿಸುವಂಥ ಬಿಜೆಪಿಗರು ಕೇಂದ್ರದ ಬಿಜೆಪಿಯನ್ನ ಯಾಕೆ ಪ್ರಶ್ನೆ ಮಾಡಲ್ಲ ಅನ್ನೋದು ಅವರ ಪ್ರಶ್ನೆ. ಬೇಕಿತ್ತ ದುಬಾರಿ ಬಿಜೆಪಿ, ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯ ವಿರುದ್ಧ ಪ್ರತಿಭಟನೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬೃಹತ್ ವೇದಿಕೆಯನ್ನ ಸಿದ್ಧ ಮಾಡ್ಕೊಂಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ಎಷ್ಟೆಷ್ಟು ಇತ್ತು ರೇಟು, ಈಗ ಎಷ್ಟೆಷ್ಟು ಆಗಿದೆ. ಈ ಕಡೆ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ಅನ್ನೋದನ್ನು ತೋರಿಸೋದ್ರ ಮುಖಾಂತರವಾಗಿ ಆಕ್ರೋಶವನ್ನು ಹೊರಹಾಕೋದ್ರ ಜೊತೆಗೆ ಪ್ರತಿಭಟನೆಗೆ ಕರೆಯನ್ನು ನೀಡಿರುವಂಥದ್ದು. ಅನೇಕ ಜಿಲ್ಲೆಗಳಿಂದ ಪ್ರತಿಭಟನೆಗೆ ಆಗಮಿಸಿದ್ದಾರೆ ಕಾರ್ಯಕರ್ತರು ಕೂಡ. ಇನ್ನೇನು ಕೆಲವೇ ಹೊತ್ತಿನಲ್ಲಿ DCM DK ಶಿವಕುಮಾರ್ ಹಾಗೆಯೇ CM ಸಿದ್ದರಾಮಯ್ಯನವರು ಜೊತೆಗೆ ಸುರ್ಜೇವಾಲಾ ಅವರು ಕೂಡ ಇಲ್ಲಿಗೆ ಭೇಟಿಯನ್ನು ಕೊಡ್ತಾರೆ.